ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ತಂದೆಯಾದ ದೇವರು ನಮ್ಮೊಂದಿಗೆ ಪರಿಶುದ್ಧ ವಾಕ್ಯ ಭಾಗವನ್ನು ಮಾತಾಡಲಿಕ್ಕಿರುವಾಗ ಈ ವಾಕ್ಯ ಭಾಗವನ್ನು ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ಕೇಳಲಿಕ್ಕೆ ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದ ಭಾಗ ಹಳೆಯ ಒಡಂಬಡಿಕೆಯಿಂದ ಯೆಶಾಯನ ಪ್ರವಾದಿ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ 2 ವಚನಗಳವರೆಗೆ ಈ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯೆಹೋವನ ದ್ರಾಕ್ಷಿಯ ತೋಟ. ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ. ಕೇಳಿರಿ, ಸಾರವತ್ತಾದ ಗುಡ್ಡಾದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿ ಸಸ್ಯಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು, ತೋಟವು ಒಳ್ಳೆಯ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು ಅಂತಕ್ಕಂಥ ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಬರೆಯಲ್ಪಟ್ಟ ಹಾಗೆ ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ತೋಟ ಇದೆ. ನನ್ನ ಪ್ರಿಯನನ್ನು ಅಂದರೆ ದೇವರು ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ಆತನು ನನ್ನ ಪ್ರಿಯನಾದ ಮಗನು, ಆತನಿಗೆ ಒಂದು ತೋಟ ಇದೆ. ಈ ತೋಟವನ್ನು ಕುರಿತು ನಾನು ಈ ಒಂದು ಸುಂದರವಾದಂಥ ಗೀತೆಯನ್ನು ಬರೀತೇನೆಂಬುದಾಗಿ, ಒಂದು ಸುಂದರವಾದಂಥ ಗೀತೆಯನ್ನು ಹಾಡಿನ ರೂಪದಲ್ಲಿ ಹಾಡುತ್ತೇನೆಂಬುದಾಗಿ ಇದನ್ನು ಆತನು ಬರೆದಿದ್ದಾನೆ. ಇದು ಯೆಹೋವನ ತೋಟ, ಇದು ದೇವರ ತೋಟ. ಸೊ ಈ ತೋಟವನ್ನು ಮಾಡುವುದಕ್ಕೋಸ್ಕರವಾಗಿ ತಂದೆಯಾದ ದೇವರು ಬಹಳ ಶ್ರಮೆ ಅನುಭವಿಸಿದ್ದಾನೆ. ಈ ತೋಟವನ್ನು ಮಾಡುವುದಕ್ಕೋಸ್ಕರವಾಗಿ ಆತನು ಬಹಳ ಶ್ರಮೆ ಸಂಕಷ್ಟವನ್ನು ಅನುಭವಿಸಿದ್ದಾನೆ, ಈ ಒಂದು ದ್ರಾಕ್ಷಿಯ ತೋಟವನ್ನು ಮಾಡುವುದಕ್ಕಾಗಿ. ಸೊ ಅದನ್ನು ಮಾಡುವಾಗ ಅಷ್ಟು ಸುಲಭದಾಗ ಆ ತೋಟ ಮಾಡಲಿಕ್ಕಾಗಲಿಲ್ಲ. ಆ ತೋಟ ಮಾಡುವಾಗ ಅದನ್ನು ಸುತ್ತಮುತ್ತಲಿರ್ತಕ್ಕಂಥ ಆ ಭೂಮಿಯನ್ನು ಅಗತ್ಯ ಮಾಡಿ, ಆ ಭೂಮಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು, ಮುಳ್ಳುಗಳನ್ನು, ಹೊಡ್ಡು ತಗ್ಗು ಇರ್ತಕ್ಕಂಥ ಎಲ್ಲವುಗಳನ್ನು ಸರಿ ಮಾಡಿ, ಅದರಲ್ಲಿ ಏನು ಗೊತ್ತಾ, ಒಳ್ಳೆಯ ದ್ರಾಕ್ಷಿಯ ಒಂದು ಸಸಿಯನ್ನು ತಂದು ನೆಟ್ಟಿದ. ದ್ರಾಕ್ಷಿಯ ಸಸಿಯನ್ನು ನೆಟ್ಟು ಒಳ್ಳೆಯ ದ್ರಾಕ್ಷಿಯ ತೋಟವನ್ನಾಗಿ ಮಾಡಿದ. ಒಳ್ಳೊಳ್ಳೆಯ ದ್ರಾಕ್ಷಿ ತೋಟಗಳನ್ನು ನೆಟ್ಟಿದ. ಸೊ ಅದನ್ನು ಬಹಳ ಕಾಲದವರೆಗೆ ಅದನ್ನು ಯಾವಾಗ ಇದು ಫಲ ಕೊಡ್ತದೋ ಅಂತಕ್ಕಂಥದ್ದನ್ನು ಆಸೆ ಇಟ್ಟುಕೊಂಡಿದ್ದ. ಯಾವಾಗ ಇದು ಫಲ ಕೊಡ್ತದೋ ಅಂತಕ್ಕಂಥದ್ದು ಆಸೆ ಇಟ್ಟುಕೊಂಡಿದ್ದ. ಆ ಆಸೆಯಿಂದಲೇ ಆ ಒಂದು ಸಸಿಯನ್ನು ಆತನು ನೆಟ್ಟಿದ. ಆದರೆ ಮುಂದೆ ಬರ್ತಾ 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 ಏನಾಯಿತು ಗೊತ್ತಾ, ಆ ತೋಟ ಒಳ್ಳೆ ಫಲ ಕೊಡ್ತದ, ಆ ದ್ರಾಕ್ಷಿಯ ಬಳ್ಳಿ ಅಂತ ಆಸೆ ಇಟ್ಕೊಂಡಿದ್ದಂಥ ದೇವರು ಕೊನೆಗೆ ಅದು ಎಂಥ ಒಂದು ಫಲ ಕೊಡ್ತಾ ಗೊತ್ತಾ, ಆ ತೋಟ ಒಳ್ಳೆಯ ಹಣ್ಣನ್ನು ಕೊಡುವುದೆಂದು ಆತನು ಕಾದುಕೊಂಡಿದ್ದಾಗ ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಇದು ಬಹಳ ದುಃಖಕರವಾದಂಥ ವಿಷಯ. ದೇವರು ಆ ಸಸಿಯನ್ನು ಇಷ್ಟು ಶ್ರಮೆಪಟ್ಟು ನೆಟ್ಟಿದ್ದಾನೆ, ಇಷ್ಟು ಸಂಕಷ್ಟಪಟ್ಟು ನೆಟ್ಟಿದ್ದಾನೆ, ಅದಕ್ಕೆ ಬಹಳ ನೀರು ಹಾಕಿದ್ದಾನೆ, ಅದಕ್ಕೆ ಬಹಳ ಗೊಬ್ಬರ ಹಾಕಿದ್ದಾನೆ, ಬಹಳವಾಗಿ ಏನು ಗೊತ್ತಾ, ಸುತ್ತಮುತ್ತಲೂ ಬೇಲಿಯನ್ನು ಹಾಕಿ ಅದಕ್ಕೆ ಬಹಳ ರಕ್ಷಣೆ ಕೊಟ್ಟು ಕಾಪಾಡಿದ್ದಾನೆ. ಅದು ಫಲಕಾಲಕ್ಕೆ ಬಂದಾಗ ಇದು ಒಳ್ಳೆಯ ಫಲ ಕೊಡುತ್ತದೋ ಅಂತಕ್ಕಂಥದ್ದನ್ನು ಕಾದುಕೊಂಡಾಗ ಅದಕ್ಕೆ ಫಲ ಬರದೇ ಹೋಯಿತು. ಯಾವಾಗ ಅದಕ್ಕೆ ಫಲ ಬರದೇ ಹೋಯಿತು, ಆತನಿಗೆ ಬಹಳ ದುಃಖವಾಯಿತು. ದೇವ್ರ ಮಕ್ಕಳೇ, ನಾವು ಒಂದು ಮರ ಹಚ್ಚಿದಾಗ ಅದರ ಫಲವನ್ನು ನಾವು ಯಾವ ರೀತಿಯಿಂದ ಅಪೇಕ್ಷೆ ಪಡ್ತೇವೋ ಹಾಗೆಯೇ ದೇವರು ಸಹ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ, ಆ ದ್ರಾಕ್ಷಿಯ ತೋಟ ಅಂದರೆ ಯಾರು ಗೊತ್ತಾ, ನಾವೇ. ಆ ಪ್ರಿಯನೇ ಅಂದರೆ ಯಾರು ಗೊತ್ತಾ, ಯೇಸುವೆ.
ಆತನಿಗೇನು ಗೊತ್ತಾ, ಒಂದು ತೋಟ ಅಂದರೆ ಯಾರು ಗೊತ್ತಾ? ನಾವೇ. ಈ ತೋಟವಾದ ನಾವು ಬಹಳ ಫಲ ಕೊಡಬೇಕೆಂಬ ಉದ್ದೇಶದಿಂದಲೇ ಆತನು ಶ್ರಮೆ, ಸಂಕಷ್ಟ, ಹಿಂಸೆ ತಾಳಿ ಆತನು ಈ ತೋಟವನ್ನು ನೆಟ್ಟಿದ್ದಾನೆ. ಅಂದರೆ ಅರ್ಥಾತ್ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಆತನು ಶ್ರಮೆ ಪಟ್ಟು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪ ಅಪರಾಧಗಳನ್ನೆಲ್ಲ ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಆತನು ಸ್ವೀಕಾರ ಮಾಡಿದ್ದಾನೆ. ನಮ್ಮನ್ನು ಒಂದು ದ್ರಾಕ್ಷಿಯ ತೋಟವಾಗಿ ಆತನು ನಮ್ಮನ್ನು ಮಾಡಿದ್ದಾನೆ. ಇದಕ್ಕೆ ಬಹಳ ನೀರು ಹಾಕಿದ್ದಾನೆ, ಇದಕ್ಕೆ ಬಹಳ ಗೊತ್ತಾ ಗೊಬ್ಬರ ಹಾಕಿದ್ದಾನೆ, ಇದಕ್ಕೆ ಬಹಳವಾಗಿ ಗೊತ್ತಾ ಪ್ರೀತಿ ಮಾಡಿದ್ದಾನೆ. ಆದ್ರೆ ಇದಕ್ಕೆ ಯಾಕೆ ನೆಟ್ಟಿರಬೇಕಾತ? ಈ ದ್ರಾಕ್ಷಿಯ ಗಿಡವನ್ನು ಆತನು ಯಾಕಿಷ್ಟು ಪ್ರೀತಿ ಮಾಡಿದನು ಗೊತ್ತಾ? ಇದು ಮುಂದೆ ಬೆಳೆದು ಬಹಳ ಫಲ ಕೊಡುತ್ತದೆ ನನಗಮ್ಮಂಥ ಆಸೆಯಿಂದ ಆತನು ಕಾದುಕೊಂಡಿದ್ದ. ಆದರೆ ಫಲ ಕೊಡದೇ ಹೋಯಿತು. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಈ ಒಂದು ಆತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ಬಹಳ ಕಷ್ಟದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ತನ್ನನ್ನು ಬರಿದು ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಆ ಗೊಬ್ಬರ ಹಾಕಿದ್ದಾನೆ ಅಂದಾಗ ಆತನ ಶರೀರವನ್ನು ಮುರಿದು ಹಾಕಿದ್ದಾನೆ, ಆ ನೀರು ಹೊಯ್ದಿದ್ದಾನೆ ಆ ಗಿಡಕ್ಕೆ ಎಂಬುದಾಗಿ ಹೇಳುವಾಗ ಆತನ ರಕ್ತವನ್ನು ಸುರಿಸಿದ್ದಾನೆ, ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಆಸೆಯನ್ನು ಪೂರ್ತಿ ಮಾಡೋದಕ್ಕೋಸ್ಕರವಾಗಿ ಆತನು ನಮ್ಮನ್ನು ಪ್ರೀತಿ ಮಾಡಿ ಆರಿಸಿಕೊಂಡಿದ್ದಾನೆ, ಬಹಳ ಫಲ ಕೊಡಬೇಕೆಂಬುದಾಗಿ. ಆದರೆ ಇದೇನಾಯಿತು ಗೊತ್ತಾ? ಮುಂದೆ ಇದು ಫಲ ಕೊಡದೇ ಹೋಯಿತು. ಯಾವಾಗ ಫಲ ಕೊಡದೇ ಹೋಯಿತು ಅವಾಗೇನು ಗೊತ್ತಂದ್ರೆ ಆತನಿಗೆ ಎಷ್ಟು ದುಃಖ ಆಗ್ತದ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಆ ಮರ ಅಂದರೆ ಯಾರು ಗೊತ್ತಾ? ನಾವೇ. ಆ ಮರವನ್ನು ಬಹಳ ಪ್ರೀತಿ ಮಾಡಿದ್ದ, ಅದಕ್ಕೆ ಬಹಳ ನೀರು ಹಾಕಿದ, ಬಹಳ ಬೆಳೆಸಿದ್ದ. ಕೊನೆಗೇನು ಗೊತ್ತಂತಂದ್ರೆ ಬಹಳ ಫಲ ಕೊಡಬೇಕಲ್ಲ, ಇದು ಫಲ ಕೊಡಬೇಕೆಂಬ ಉದ್ದೇಶದಿಂದಲೇ ಗೊತ್ತಾ ಅದನ್ನು ನೆಟ್ಟಿದ. ಆದರೆ ಇದು ಮುಂದೆ ಫಲ ಕೊಡಲಾರದೆ ಹೋಯಿತು. ಯಾವಾಗ ಫಲ ಕೊಡಲಾರದೆ ಹೋಯಿತು, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲು, ನಾನೇ ಆ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಯಾಕೆ? ಈ ಮರ ನನಗೆ ಫಲನೇ ಕೊಡ್ತಾ ಇಲ್ಲ, ಈ ತೋಟದಲ್ಲಿ ನನಗೆ ಫಲನೇ ಇಲ್ಲ, ನಾನು ಇದಕ್ಕಾಗಿ ಬಹಳ ಶ್ರಮೆ ಪಟ್ಟಿದ್ದೇನೆ. ಆದರೆ ಇದರಲ್ಲಿ ಫಲ ಸಿಗದೇ ಹೋದಾಗ ನನ್ನಲ್ಲಿದ್ದು, ಇವತ್ತಿನ ದಿವಸ ದೇವ್ರ ಮಕ್ಕಳೇ, ನಾವು ದೇವ್ರಿಗೆ ನಂಬಿದ್ದೇವೆ, ಆತನಲ್ಲಿ ನಾವಿದ್ದೇವೆ, ಆತನಲ್ಲಿ ಇದ್ದಿದ್ದೇವೆ ಅಂದಮೇಲೆ ನಾವು ಫಲ ಕೊಡಬೇಕಲ್ಲ, ನಮ್ಮ ಫಲಗಳು ಇರಬೇಕಲ್ಲ. ಆತನಲ್ಲಿ ಇದ್ದು ಒಂದು ವೇಳೆ ಫಲ ಕೊಟ್ಟಿಲ್ಲ ಅಂದಾಗ ದೇವರು ಅದನ್ನು ತೆಗೆದು ಹಾಕುತ್ತಾನೆ, ಇಕ್ಕದಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಗೊತ್ತಾ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6-9 ವಚನದಲ್ಲಿ ಇನ್ನೊಂದು ಸಾಮ್ಯ ರೂಪದಲ್ಲಿ ನಮ್ಮ ಕರ್ತನು ಆ ತೋಟದ ವಿಷಯದಲ್ಲಿ ಆತನು ಮಾತಾಡ್ತಾ ಇದ್ದಾನೆ. 13ನೇ ಅಧ್ಯಾಯ 6-9 ವಚನದಲ್ಲಿ ಆಗ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಳ್ಳೆ ಅಂಜೂರದ ಗಿಡ ನಡೆಸಿದ. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳ್ತಾ ಇದ್ದಾರೆ. ಅದೇ ಸಾಮ್ಯ ಇಲ್ಲಿ ಸಹ ನಮ್ಮ ಕರ್ತನು ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ ಗ್ರಂಥ 5ನೇ ಅಧ್ಯಾಯದ 1-2ರಲ್ಲಿ ಹೇಳಿದ ಹಾಗೆ ನಮ್ಮ ಕರ್ತನು ತನ್ನ ಶಿಷ್ಯರಿಗೆ ಮಾತನ್ನು ಹೇಳುತ್ತಾ ಇದ್ದಾನೆ ಸಾಮ್ಯ ರೂಪದಲ್ಲಿ. ಒಬ್ಬನೊಬ್ಬನು ಒಂದು ದ್ರಾಕ್ಷಿ ತೋಟ ಮಾಡಿದ, ಅಂಜೂರದ ಗಿಡ ಹಚ್ಚಿದ. ಆ ಅಂಜೂರದ ಗಿಡ ಬಹಳ ಫಲ ಕೊಡುತ್ತದೆ ಎಂಬುದಾಗಿ ನಿರೀಕ್ಷೆಯಿಂದಿದ್ದ, ಆದರೆ ಸಿಗದೇ ಹೋಯಿತು. ಆಗ ಏನು ಮಾಡಿದ? ಹುಡುಕುತ್ತಾ ಬಂದಿದ್ದ, ಹಣ್ಣು ಸಿಗಲಿಲ್ಲ. ಆಗ ಆ ತೋಟಗಾರ ಹೇಳ್ತಾ ಇದ್ದಾನೆ, ಇದು ಕಡಿದು ಹಾಕಿದೆ, ಯಾಕೆ ಇಡ್ತಿದ್ದನು? ಕಡಿದು ಬಿಡೋದು, ಭಾಳ ದಿವಸ ಇರಬಾರ್ದು. ಇದರಿಂದ ಏನಾಗ್ತಿದೆ ಗೊತ್ತಾ? ಭೂಮಿ ಬಂಜೆಯಾಗುತ್ತಾ ಇದೆ. ಈ ಒಂದು ಮರದಿಂದ ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು? ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು? ದೇವ್ರ ಮಕ್ಕಳೇ, ಇವತ್ತಿನ ದಿವಸ ನಾವು ಆತನಿಗೆ ಫಲ ಕೊಡಲಾರದು ಹೋದರೆ ಏನಾಗ್ತೇವೆ ಗೊತ್ತಾ? ಬಂಜೆ ಮರ. ಇದು ಯಾತಕ್ಕೆ ಬರ್ತದೆ? ಫಲ ಕೊಡಲಾರ್ದು ಹೋದ್ರೆ ಇದು ಕಡ್ದು ಹಾಕ್ಲಿಕ್ಕೆ ಬರ್ತದೆ ವಿನಃ ಮತ್ತಾವುದಕ್ಕೂ ಬರಲ್ಲ. ಇದು ಸುಡುವುದಕ್ಕೆ ಬರ್ತದೆ ವಿನಃ ಮತ್ತಾವುದಕ್ಕೂ ಬರೋದಿಲ್ಲ.
ನಮ್ಮನ್ನು ಬಹಳ ಪ್ರೀತಿ ಮಾಡಿ ನಾವು ನಿರಂತರವಾಗಿ ಆತನಲ್ಲಿರಬೇಕೆಂಬ ಉದ್ದೇಶದಿಂದಲೇ ನಿತ್ಯ ಜೀವದಲ್ಲಿ ಇರಬೇಕೆಂಬ ಉದ್ದೇಶದಿಂದಲೇ ನಮ್ಮ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಬಹಳ ಫಲ ಕೊಡಬೇಕಂದ್ರೆ ಏನು? ಯಾವ ಫಲ? ನಾವು ಆತನ ರಕ್ತದ ನಮ್ಮನ್ನು ಕೊಂಡಿದ್ದ ಮೇಲೆ ನಾವು ಏನಾಗಬೇಕಾಗಿದೆ ಒಂದು ದಿವಸ? ನಾವು ಫಲ ಕೊಡಬೇಕು. ಫಲ ಅಂದರೆ ಏನು? ಆತ್ಮ ಬೇಕು. ನಮ್ಮ ಕರ್ತನು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ ಕೊನೆಯ ಅಧ್ಯಾಯದಲ್ಲಿ ಹೇಳಿದ ಗೊತ್ತಾ? ನೀವು ಲೋಕದ ಕಟ್ಟ ಕಡೆಯವರೆಗೆ ಹೊರಟು ಹೋಗಿರಿ, ಅನೇಕರನ್ನು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನನಗೆ ಆತ್ಮಗಳು ಬೇಕಾಗಿದೆ, ಅನೇಕ ಆತ್ಮಗಳನ್ನು ಹಿಡುತ್ತಾನೆ ಬರೀರಿ, ನನ್ನ ಮಕ್ಕಳನ್ನಾಗಿ ಮಾಡಿರಿ. ಇವತ್ತಿನ ದಿವಸ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಯಾಕೆ? ಕ್ರೈಸ್ತರಾದ ನಮಗೆ ಆರಿಸ್ಕೊಂಡಿದ್ದಾನೆ. ಯಾತಕ್ಕೆ? ಉಂಡು ಕುಡಿದು ನಮ್ಮಷ್ಟಕ್ಕೆ ನಾವು ಸಂತೋಷ ಪಡೋದಕ್ಕೋಸ್ಕರವಾಗಿದ್ದು ಕ್ರೈಸ್ತ ಜೀವನ ಅಲ್ಲ. ಕ್ರಿಸ್ತನಿಗೆ ಒಂದು ವೇಳೆ ನಾವು ಸ್ವೀಕಾರ ಮಾಡಿದ ಮೇಲೆ ಆತನನ್ನು ಫಲ ಕೊಡೋದಕ್ಕೋಸ್ಕರವಾಗಿ ಇಷ್ಟು ವರ್ಷಗಳು ನಾವು ಕ್ರೈಸ್ತರಾಗಿದ್ದೇವೆ. ಎಷ್ಟು ಆತ್ಮ ನೀವು ರಕ್ಷಿಸಿದಿ? ಎಷ್ಟು ಆತ್ಮ ನಾಶನದಲ್ಲಿರ್ತಕ್ಕಂಥ ಆತ್ಮಗಳನ್ನು ನೀನು ರಕ್ಷಿಸಿದಿ? ಆತ್ಮಗಳು ಕೇಳ್ತಾ ಇದ್ದಾರೆ. ಇವತ್ತು ದಿವಸ ನಾವು ಉಂಡು ಕುಡಿದು ಈ ಲೋಕದ ಯಾತ್ರೆ ಮುಗಿಸಿ ನಾವು ಹೋಗ್ತಾ ಇರ್ತೀವಿ. ಆದರೆ ಗೊತ್ತಾ, ಅಲ್ಲಿ ನಾಳೆಗೆ ದೇವ್ರಿಗೆ ಲೆಕ್ಕ ಕೇಳೋದಿರೋದು ಗೊತ್ತಾ? ನೀ ಎಷ್ಟು ಆತ್ಮಗಳು ಗೆದ್ದಿರಿ? ಒಬ್ಬನಿಗೆ 5 ತಲಾಂತು ಸ್ವಾಮಿ ರೂಪದಾಗಿ ಭಾಳ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದಾಗ, ಆಮೇಲೆ ಗೊತ್ತು 21ನೇ ಅಧ್ಯಾಯದಾಗ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 13:6-9 ಮತ್ತು ಲೂಕನ ಬರೆದ ಸುವಾರ್ತೆ 20:9-19 ವರ್ಷಗಳ ಅಧ್ಯಾಯ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 3 ತಲಾಂತು, ಒಬ್ಬನಿಗೆ 1 ತಲಾಂತು. ನಾ ಬರೋ ತನಕ ವ್ಯಾಪಾರ ಮಾಡಿಕೊಂಡಿರ್ರಿ, ನಾ ಬಂದಿದ ಮೇಲೆ ನಿಮ್ಗೆ ಲೆಕ್ಕ ಕೇಳ್ತೇನೆ ಬದಾಗಿ. ಕ್ರೈಸ್ತರೇ, ಇವತ್ತಿನ ದಿವಸ ನಾವು ತಂದೆಯ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಈ ಲೋಕದಲ್ಲಿ ಇಷ್ಟು ವರ್ಷ ಜೀವನ ಮಾಡಿ ಎಷ್ಟು ಆತ್ಮಗಳನ್ನು ಗೆದ್ದಿದೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಒಬ್ಬನು 5 ತಂದಂಥವ್ನು 5 ಕೊಟ್ಟ ತಲಾಂತು ಅವ 10 ಮಾಡಿದ್ದಾನೆ. 3 ಇದ್ದವನು ಗೊತ್ತಾ 6 ಮಾಡಿದ್ದಾನೆ. ಆಮೇಲೆ ಗೊತ್ತಾ 1 ಇದ್ದವ ಏನೂ ಮಾಡಿಲ್ಲ. ಇವತ್ತಿನ ದಿವಸ ನಾವು 1 ಇದ್ದೇವ ಅಥವಾ ಏನು ಗೊತ್ತಾವ 5 ಇದ್ದೇವ. ಒಂದು ವೇಳೆ ನಮ್ಗೆ ಫಲ ಕೊಡುವುದಾದ್ರೆ ಬಲ ನಂಬಿಗಸ್ತ ಆಳುವ ಎಂಬುದಾಗಿ ಪರಲೋಕದಲ್ಲಿ ನಮಗೆ ಸ್ಥಳ ಇದೆ. ಒಂದು ವೇಳೆ ಕ್ರಿಸ್ತನನ್ನು ಸ್ವೀಕಾರ ಮಾಡಿದ ಮೇಲೆ ಫಲ ನಿನ್ನಲ್ಲಿ ಇಲ್ಲದೇ ಇದ್ದರೆ, ಆತ್ಮ ನಿನ್ನ ಜೀವಮಾನದಲ್ಲಿ ಇಲ್ಲದೇ ಇದ್ದರೆ, ನೀನು ಬದುಕಲಾರ್ದಂಗೆ ನೀನು ಸಾಯುವುದೇ ಲೇಸು. ಯಾಕಂದರೆ ಕ್ರಿಸ್ತನಾಗಿ ಒಂದು ವೇಳೆ ನೀನು ಜೀವಿಸಿದ ಮೇಲೆ ವ್ಯರ್ಥವಾದಂಥ ಕ್ರೈಸ್ತ ಜೀವನ ಜೀವಿಸುವುದಾದರೆ ಯಾವ ಪ್ರಯೋಜನ ಇಲ್ಲ, ನಿನಗೂ ಇಲ್ಲ, ನಿನ್ನಿಂದ ಯಾರಿಗೂ ಫಲ ಇಲ್ಲ. ಅದರ ಅರ್ಥ ಗೊತ್ತಾ? ನಿನ್ನಿಂದ ಯಾಕೆ ಭೂಮಿ ಬಂಜೆ ಆಗಬೇಕು? ನಿನ್ನಿಂದ ಅನೇಕ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ಇವತ್ತು ದಿವಸ ನಾನು ನಿನಗೆ ಆರಿಸ್ಕೊಂಡಿದ್ದೇನೆ. ಯಾಕೆ? ಅನೇಕ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಆದರೆ ನೀವು ಅನೇಕ ಆತ್ಮಗಳು ನಿನ್ನಿಂದ ನಾಶವಾಗಿ ಹೋಗ್ತಾ ಇವೆ. ಎಷ್ಟು ಜನ ನಾಶ ಮಾಡ್ತಾ ಇದ್ದೀರಿ ಇವತ್ತು ದಿವಸ? ದೇವರ ಸೇವಕರೇ, ಎಷ್ಟು ಜನ ನಾಶವಾಗಿ ಹೋಗ್ತಾ ಇದ್ದಾರೆ ಇವತ್ತು ದಿವಸ? ನಿಮ್ಮ ಮರಕ್ಕೆ ಫಲ ಎಷ್ಟಿದೆ? ಎಷ್ಟು ಫಲ ಇದೆ ಇವತ್ತು ದಿವಸ? ನಿಮ್ಮ ಜೀವನದಲ್ಲೆಲ್ಲ ಆತನನ್ನು ಸೇವನೆ ಮಾಡಿದ ಮೇಲೆ, ಆತನಿಗೆ ಸೇವಿಸಿದ ಮೇಲೆ, ಆತನ ಸೇವೆ ಮಾಡಿದ ಮೇಲೆ ಎಷ್ಟು ಆತ್ಮಗಳು ನನ್ನ ಲೆಕ್ಕದಲ್ಲಿವೆ, ನನ್ನ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ಆತ್ಮಗಳು ನಾನು ಗೆದ್ದಿದ್ದೇನೆ ಅಂತಕ್ಕಂಥದ್ದು ಇದು ಬಹಳ ಜರೂರಿ ಇದೆ ಕ್ರೈಸ್ತರ ಜೀವನ. ಒಂದು ವೇಳೆ ಫಲ ಇದ್ದಿಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ? ದೇವರು ತೆಗೆದು ಹಾಕಿಬಿಡ್ತಾನೆ. ಇಕ್ಕಲ್ಲ, ವೇಸ್ಟ್. ಕ್ರೈಸ್ತ ಜೀವನ ವೇಸ್ಟ್. ಬಹಳ ವಾಕ್ಯ ಕೇಳಿದ್ದೇವೆ, ಬಹಳವಾಗಿ ಗೊತ್ತಾ ವಾಕ್ಯಗಳನ್ನ ಕೇಳಿದ್ದೇವೆ. ಇವತ್ತಿನ ದಿವಸ ಆತನಿಗೆ ಒಂದಿನ ಫಲನೇ ಕೊಟ್ಟಿಲ್ಲ ಅಂದಾಗ ವ್ಯರ್ಥ ಆಗೋಯ್ತು. ಇಷ್ಟು ವರ್ಷ ನೀವು ಮಾಡಿದ ಭಕ್ತಿ ವ್ಯರ್ಥ ಆಗೋಯ್ತು, ಜೀವನ ಮಾಡಿದ ವ್ಯರ್ಥ ಆಗೋಯಿತು. ಕ್ರೈಸ್ತ ಜೀವನ ಅಮೂಲ್ಯವಾದಂಥ ಜೀವನ. ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಮ್ಮ ದೇವರು ನಮಗೆ ಈ ಲೋಕಕ್ಕೆ ಕಳಿಸಿಕೊಟ್ಟನಂತಕ್ಕಂಥದ್ದು ಮರಿಬಾರ್ದು. ನಾವು ಮನ ಬಂದ ಹಾಗೆ ಏನು ಗೊತ್ತಾ, ಈ ಶರೀರದ ಆಶೆಯಿಂದ ನಾವು ಈ ಲೋಕದಲ್ಲಿ ಜೀವಿಸಿ ಆತನಿಂದ ದೂರವಾಗಿ ಹೋಗ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರಬಾರ್ದು. ಆಮೇಲೆ ಹೇಳ್ತಾನೆ ಗೊತ್ತಾ, ವೃದ್ಧಿಯಾಗದಿರುವಂಥ ಕ್ರೈಸ್ತರೇ, ಇದರಲ್ಲಿ ನೀವಾದರೂ ವೃದ್ಧಿಯಾಗಿದ್ದೀರಿ. ನೀವು ವೃದ್ಧಿಯಾಗಿರುವುದಾದರೆ ಅನೇಕರನ್ನು ವೃದ್ಧಿಯನ್ನಾಗಿ ಮಾಡುತ್ತೀರಿ. ನೀವು ಒಂದು ವೇಳೆ ಕ್ರಿಸ್ತನ ಆತ್ಮಭರಿತರಾಗಿರುವುದಾದರೆ ಅನೇಕ ಆತ್ಮಗಳು ಗೆಲ್ಲಕ್ಕೆ ಸಾಧ್ಯ ಇದೆ. ಈ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟದ್ದು ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟು, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು. ಅಭಿವೃದ್ಧಿ. ಕ್ರೈಸ್ತರೇ, ಯಾತ್ರಾಗ ಅಭಿವೃದ್ಧಿ ಆಗಿದ್ದೀರಿ ನೀವು. ದೇವ್ರ ಮಕ್ಕಳೇ, ಯಾತ್ರಾಗ ಅಭಿವೃದ್ಧಿ ಆಗಿದ್ದೀರಿ ನೀವು. ಉಣ್ಣುವುದು ಕುಡಿಯುವುದೇನಾ? ಹಬ್ಬ ಅಮಾವಾಸ್ಯೆ ಹುಣ್ಣಿಮೆಗಳೇನಾ? ಇವತ್ತಿನ ದಿವಸ ಗೊತ್ತಾ, ಅನೇಕ ಸಡಗರ ಸಂಭ್ರಮದಲ್ಲಿದ್ದೀವಿ ನಾವು. ಆದರೆ ಆತ್ಮಗಳು ಎಷ್ಟಿವೆ? ಇವತ್ತಿನ ದಿವಸ ಬರೆಯಲ್ಪಟ್ಟು ನಿಮ್ಮ ವಿಷಯದಲ್ಲಿ ನಂಗೆ ಬಹಳ ದುಃಖ ಆಗ್ತದೆ. ಈ ವಿಷಯದಲ್ಲಿ ನಾನು ಹೇಳಬೇಕಾದಂಥ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸುವುದು ಕಷ್ಟಕರವಾಗಿದೆ.
ಯಾಕೆ ಹೇಳ್ತಿದ್ದಾರೆ? ಈ ಆತ್ಮ ಬೇಕು, ಕ್ರೈಸ್ತರಿಗೆ ತಮ್ಮ ಜೀವನದಲ್ಲಿ ಆತ್ಮದ ಫಲ ಬೇಕು ಅಂತಕ್ಕಂಥದ್ದು ಹೇಳುವಾಗ ಏನಾಗ್ತದೆ ಗೊತ್ತಾ? ಇದೇನು ಆತ್ಮ ಅಂತ ಹೇಳ್ತಿ, ಇದು ನಿನಗೆ ತಿಳ್ಕೊಳ್ಳೋಕೆ ಭಾಳ ತಾಕತ್ತು ಇಲ್ಲಲ್ಲ, ಏನು ಮಾಡಲಿ? ಇದು ನಿಮಗೆ ಭಾಳ ಹೇಳಬೇಕಾಗಿದೆ ಗೊತ್ತಿಲ್ಲ ಕ್ರೈಸ್ತರೇ, ದೇವ್ರ ಸೇವಕರೇ, ನಿಮಗೆ ಭಾಳ ಹೇಳಬೇಕಾಗಿದೆ. ಆದರೆ ಗೊತ್ತಾ, ನಿಮಗೆ ಕಿವಿ ಏನು ಗೊತ್ತಾ, ಈ ವಾಕ್ಯ ಕೇಳೋದಿಲ್ಲ. ನಿಮ್ಮ ಕಿವಿಗಳು ಮಂದವಾಗಿರುವುದರಿಂದ ಈ ಆತ್ಮ ಅಭಿವೃದ್ಧಿ ಪಡಿಸಬೇಕು, ಅನೇಕ ಆತ್ಮಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಈ ವಿಷಯ ಬಹಳ ಕಷ್ಟಕರವಾಗಿದೆ ನಿಮ್ಮಲ್ಲಿ. ನಾ ಏನು ಹೇಳಿ, ಯಾಕಂದ್ರೆ ನಿಮ್ಮ ಕಿವಿಗಳು ಇಲ್ಲ, ಕರೆಕ್ಟಾಗಿಲ್ಲ. ಯಾಕೆ? ಅದಕ್ಕೆ ಸ್ವಾಮಿ ಹೇಳಿದ್ದು, ನಿಮ್ಮ ಕಿವಿಗಳಿದ್ದರೆ ಕೇಳಿ, ಕಿವಿಯುಳ್ಳವನ್ನ ಕೇಳಿದ್ದೇವೆ ನಾವು. ವಾಕ್ಯ ಆತನಿಂದ ನಾವು ಕೇಳಿದ್ದೇವೆ, ಆತನಿಂದ ನಾವು ಮಕ್ಕಳಾಗಿದ್ದೇವೆ. ಆಗಿದ ಮೇಲೆ ನಮ್ಮ ಕರ್ತವ್ಯ ಏನಿದೆ, ನಾವು ಏನು ಮಾಡ್ತಾ ಇದ್ದೇವೆ ಇವತ್ತು ದಿವಸ, ಫಲ ಅದು ನಮ್ಮಲ್ಲಿ ಇಲ್ಲಿ ನಾವು ನೋಡ್ತೇನೆ ಗೊತ್ತು. ಇದೇ 6ನೇ ಅಧ್ಯಾಯ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಬರೆಯಲ್ಪಟ್ಟದ 4ನೇ ವಚನದ ಕೆಲವು ವಚನಗಳು ಈ ರೀತಿ ಬರೆಯಲ್ಪಟ್ಟದ. ಏನಂತ ಹೇಳ್ತಾನೆ ಗೊತ್ತಾ? ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಹೇಳ್ತಾನೆ. ಒಂದು ಸಾರಿ ಜ್ಞಾನ ಪ್ರಕಾಶ, ಒಂದು ಸಾರಿ ನಾವು ಕ್ರಿಸ್ತನ ಸ್ವೀಕಾರ ಮಾಡಿದ್ದೇವೆ, ನಾವು ಜ್ಞಾನ ಪ್ರಕಾಶ ಕ್ರಿಸ್ತನ ವಾಕ್ಯಗಳನ್ನು ಬಹಳವಾಗಿ ಕೇಳಿದ್ದೇವೆ, ಕ್ರಿಸ್ತನಲ್ಲಿ ನಾವು ಬಹಳವಾಗಿ ವಾಕ್ಯ ಕೇಳಿದ್ದೇವೆ, ಸೇರಿ ಪರಲೋಕದ ಅನುಭವ ಹೊಂದಿದ್ದೇವೆ. ಪರಲೋಕದಿಂದಾದ ದಾನ ಏನು ಗೊತ್ತಾ? ಪವಿತ್ರಾತ್ಮನ ವಿಷಯದಲ್ಲಿ, ಈ ದಾನ ವಿಷಯಗಳಲ್ಲಿ ನಾವು ಭಾಳ ಕೇಳಿದ್ದೇವೆ. ಆ ಪವಿತ್ರಾತ್ಮ ವರಗಳನ್ನು ನಮಗೆ ಕೊಟ್ಟಿದ್ದಾನೆ, ಇದರಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಮತ್ತು ಮುಂದಣ ಯುಗದ ಮಹತ್ವವನ್ನು ನಾವು ಬಲ್ಲವರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಆತನ ಪ್ರಭಾವದೊಡನೆ ಆತನ ರಾಜ್ಯದಲ್ಲಿ ಇರ್ತೇವೆ ಅಂತಕ್ಕಂಥ ಈ ಅನುಭವ ಸಹ ನಮಗಾದ. ನಾವು ಸತ್ತರೂ ಬದುಕುತ್ತೇವೆ ಅಂತಕ್ಕಂಥ ಅನುಭವ ಸಹ ನಮಗೆ ಬಂದದ್ದು. ಇಷ್ಟೆಲ್ಲ ತಿಳ್ಕೊಂಡಿದ್ದೇವೆ, ಪವಿತ್ರಾತ್ಮ ಹೊಂದಿದ್ದೀವಿ, ಆತನ ವಾಕ್ಯ ಬಹಳ ಕೇಳಿದ್ದೀವಿ, ಆತನ ವಾಕ್ಯ ಬಹಳ ಪ್ರಚಾರ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ವೇಳೆ ನೀ ಫಲ ಕೊಡಲಾರದೆ ಹೋದರೆ ನೀನು ಭ್ರಷ್ಟನಾಗಿ ಹೋಗ್ತೀವಿ. ಇಲ್ಲಿ ಬರೆಯಲ್ಪಟ್ಟದು. ಒಂದು ವೇಳೆ ನೀನು ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನಲ್ಲಿ ಎಲ್ಲ ಅನುಭವಿಸಿ ಪರಲೋಕದ ಎಲ್ಲ ಭಾಗ್ಯವನ್ನು ಕೇಳಿದ ಮೇಲೆ ನೀನು ಫಲ ಕೊಡಲಾರದು ಹೋದರೆ ಭ್ರಷ್ಟರಾಗ್ತೀರಿ. ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಬಹಳ ಕಷ್ಟ. ಇನ್ನೇನು ಬೇಕು? ಪವಿತ್ರಾತ್ಮ ನಿಮಗೆ ಸಿಕ್ಕ್ಯದ, ಪವಿತ್ರಾತ್ಮನಲ್ಲಿ ಬೆಳೆದೀರಿ, ಆತನ ಜ್ಞಾನವಾಕ್ಯ ವಿದ್ಯಾವಾಕ್ಯ ಬಹಳ ಕೇಳಿದ್ದೀರಿ. ಎಲ್ಲ ಕೇಳಿದ ಮೇಲೆ ಫಲನೇ ಇಲ್ಲ. ಅಂದಮೇಲೆ ಗೊತ್ತಾ ಏನಾಗಿತ್ತು ಗೊತ್ತಾ? ನಿಮ್ಮ ಜೀವಮಾನ ವ್ಯರ್ಥ ಆಗಿ ಹೋಯಿತು. ನೀವು ಭ್ರಷ್ಟರು. ಈ ಲೋಕದಾಗ ನಾವು ಬದುಕ್ತಾ ಇದ್ದೀವಿ ಹೆಂಗೆ ಗೊತ್ತಾ? ಭ್ರಷ್ಟರಾಗಿ. ಆತ್ಮಗಳು ನಮ್ಮ ಜೀವಮಾನದಲ್ಲಿ ಕ್ರಿಸ್ತನ ಆತ್ಮ ಗೆಲ್ಲದೆ ಈ ಲೋಕದ ಯಾತ್ರೆ ಮುಗಿಸುವುದ ಭ್ರಷ್ಟರು ನಾವು. ಯಾತ್ರಾಗ ಕ್ರಿಸ್ತಿಯ ಭಯಭಕ್ತಿಯಲ್ಲಿ ನಾವು ಭ್ರಷ್ಟರಿದ್ದೆವು. ಅದಕ್ಕೇನು ಗೊತ್ತಂದ್ರೆ ನಿಮಗೆ ಪುನಃ ತಿರುಗಿ ಇನ್ನೊಂದು ಯಜ್ಞ ಮಾಡೋದು ಬೇಕಾಗಿಲ್ಲ, ನಿಮಗೆ ಮತ್ತೊಂದು ಸಾರಿ ಬೇಕೇ ಆಗಿಲ್ಲ. ನಿಮಗೆ ಮತ್ತೊಂದು ಸಾರಿ ನಿಮಗೆ ತೀರ್ಪಾಗಿ ಹೋಗಿದೆ, ನೀವು ದೇವ್ರ ಕಡೆ ತಿರ್ಲಕ್ಕೆ ಸಾಧ್ಯನೇ ಇಲ್ಲ. ಭ್ರಷ್ಟರಾಗಿ ಹೋಗಿದ ಮೇಲೇನು ಗೊತ್ತಾ? ನಿಮಗೆ ಪುನಃ ತಿರುಗಿ ಮಾನಸಾಂತರ ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಏನಾಗಿರ್ತೀವಿ ಅಂದರೆ, ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕಿಸುವವರಾಗಿದ್ದಾರೆ. ಒಂದು ಸಾರಿ ಭಯಭಕ್ತಿಯಲ್ಲಿ ಬಂದು ಆತನ ಅನ್ಯೋನ್ಯತೆಯಲ್ಲಿದ್ದು ಜ್ಞಾನ ಪ್ರಕಾಶ ಇದ್ದು ಇಷ್ಟೆಲ್ಲ ಸುವಾರ್ತೆ ಸಾರಿ ಇಷ್ಟೆಲ್ಲ ಮಾಡಿ ನೀ ಭ್ರಷ್ಟಾಗಿ ಹೋದಿ ಅಂದರೆ ಆತ್ಮ ಒಂದೆರಡು ಜನ ಹತ್ರ ಇದ್ದಿಲ್ಲ, ಆತ್ಮಗಳು ನೀ ಗೆದ್ದಿಲ್ಲ ಅಂತಂದು ನೀ ಭ್ರಷ್ಟನಾಗಿ ಹೋಗ್ತಿ. ಮತ್ತು ಅನೇಕರು ನಿನ್ನಿಂದ ನಾಶವಾಗಿ ಹೋಗುತ್ತಾರೆ ಭಾಳ ಜನ. ಅದಕ್ಕೆ ಅವರು ತಮ್ಮ ಪಾಲಿಗೆ ಪುನಃ ತಿರುಗಿ ಏನು ಮಾಡ್ತಾರೆ ಅಂತ ಗೊತ್ತಾ? ಪುನಃ ತಿರುಗಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕ್ತಕ್ಕಂಥವ್ರೆ. ಇದ್ರಾಗ ನಾವು ಫಲ ಕೊಡಲಾರ್ದು ಹೋದೀವಿ, ನಾವು ನಡಿಲಕ್ಕೆ ಬಂದಿಲ್ಲ ಅಂತಂದಮೇಲೆ ಪುನಃ ತಿರುಗಿ ನಾವು ಶಿಲುಬೆಗೆ ಹಾಕುವವರೇ. ಮತ್ತು ಎಲ್ಲರ ಮುಂದೆ ಆತನಿಗೆ ನಾವು ಅವಮಾನ ಮಾಡ್ತಕ್ಕಂಥವ್ರಾಗಿದ್ದೀವಿ ಅಂತ ಬರೆಯಲ್ಪಟ್ಟ. ಎಲ್ಲರ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನ ಎಲ್ಲರ ಮುಂದೆ ಅವಮಾನ ಪಡಿಸುವವರಾಗಿದ್ದಾರೆ. 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಪ್ರಿಯರೇ, ಭೂಮಿಯು ತನ್ನ ಮೇಲೆ ಅನೇಕ ವಾರ್ತೆ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳುಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ, ಇಬ್ರಿಯ ಪತ್ರಿಕೆದ ಹೇಳಿದ ಗೊತ್ತಾ?
ಏನಂತ ಹೇಳ್ತದೆ ನಿಮಗೆ ಗೊತ್ತಾ ಇಲ್ಲಿ? ಹಾಂ, ಈ ಭೂಮಿ ಆಕಾಶದಿಂದ ಬೀಳತಕ್ಕಂಥ ಬಹಳ ಮಳೆಯನ್ನು ಹೀರಿಕೊಂಡಿದೆ. ಅಂದರೆ ಅರ್ಥ ಗೊತ್ತಾ? ಕ್ರೈಸ್ತರಾದ ನಾವುಗಳು ಬಹಳ ದೇವರ ವಾಕ್ಯವನ್ನು ಹೀರಿಕೊಂಡಿದ್ದೇವೆ. ಆತನ ಎಲ್ಲ ಅದ್ಭುತ ಕಾರ್ಯಗಳು ನೋಡಿದ್ದೇವೆ. ಆತನಿಂದ ಎಲ್ಲ ನಾವು ಕೇಳಿಕೊಂಡಿದ್ದೇವೆ. ಆತನ ವಾಕ್ಯವನ್ನು ಬಹಳ ಸಾರಿ ನಾವು ಕೇಳಿಕೊಂಡು ಹೀರಿಕೊಂಡು ಏನು ಗೊತ್ತಾ, ಒಂದು ವೇಳೆ ಫಲ ಕೊಡಲಾರದು ಹೋಯ್ತಂದ್ರೆ ಭೂಮಿ ಭಾಳ ನೀರು ಕೊಂಡಿದ ಮೇಲೆ ಅದರಲ್ಲಿ ಬೀಜ ಬಿತ್ತಲ್ಪಟ್ಟಿದೆ. ಆ ಬೀಜ ಏನು ಗೊತ್ತಂತಂದ್ರೆ ಒಂದು ವೇಳೆ ಮೊಳಕೆ ಒಂದು ವೇಳೆ ಆ ಭೂಮಿಯಲ್ಲಿ ಬಂದಿಲ್ಲ, ಆ ಭೂಮಿ ಏನಾಯ್ತದೆ ಗೊತ್ತಾ? ಶಾಪಗ್ರಸ್ತ ಆಯ್ತದ. ಬಹಳ ನೀರು ಹೀರಿಕೊಂಡು ಫಲ ಕೊಡಲಾರದೆ ಹೋಯ್ತು ಆ ಭೂಮಿ. ಅಂದ್ರೆ ಆ ಭೂಮಿ ಶಾಪಗ್ರಸ್ತ ಆಗ್ತದ ಅಂತ ಹೇಳ್ತಾರೆ. ಮತ್ತು ಅದ್ರಾಗ ಏನು ಬೆಳಿತಾವೆ ಗೊತ್ತಾ? ಒಣ ಮುಳ್ಳುಗಳು, ಕಳೆಗಳು ಬೆಳೆಸಿದರೆ ಜಗಳ, ಕಲಹ, ವೈಮನಸ್ಸು, ಇಂಥ ಅನೇಕ ಏನು ಗೊತ್ತಾ ಪ್ರಾಪಂಚಿಕವಾದಂಥ ಇಂಥ ವಿಷಯಗಳು ದೇವ್ರ ಬಳಿ ಬೆಳೆದೇ ಇಲ್ಲ. ನಮ್ಮಲ್ಲಿ ವ್ಯತ್ಯಾಸ. ಇವತ್ತು ದಿವಸ ದೇವ್ರ ವಾಕ್ಯ ನಾವು ಭಾಳ ಕೇಳಿದ್ದೀವಿ, ನಾವು ಭಾಳ ಹಿರ್ಕೊಂಡಿದ್ದೀವಿ. ನಾವು ವಾ ಏನು ಒಳ್ಳೆ ವಾಕ್ಯ ಹೇಳ್ತಾರೆ, ಎಷ್ಟು ಒಳ್ಳೆ ವಾಕ್ಯ, ಇಷ್ಟು ವರ್ಷದ ಕೇಳ್ತಾ ಇದ್ದೇವೆ, ಇಷ್ಟು ವರ್ಷ ಕೇಳಿದ್ವಿ. ಆತನು 3 ವರ್ಷದ ಹುಡುಕಿಲ್ಲ, 30 ವರ್ಷದ ಹುಡುಕಿದ್ರು ಸಹ ಒಂದು ಫಲ ಸಿಕ್ಕದೆ ಹೋಯ್ತು. ಈಗ ಆ ಹೊಲದ ಮಾಲಕ ಏನಾಗ್ತಾನೆ, ಎಷ್ಟು ದುಃಖ ಆಗ್ತದೆ ಅವನಿಗೆ, ಭಾಳ ಫಲ ಕೊಡಲಾಗ್ತದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ಬಹಳ ವಾಕ್ಯ ಕೇಳಿದ್ದೀವಿ, ಫಲ ಕೊಟ್ಟಿಲ್ಲ, ಲೆಕ್ಕ ಕೊಡಬೇಕಾಗ್ತದೆ. ನೀನು ಬೀಜ ವ್ಯರ್ಥ ಆಗಿ ಹೋಗಲ್ಲ. ಒಂದು ಬೀಜ ಏನು ಗೊತ್ತಾ, ಬಂಡಿ ನೆಲದ ಮೇಲೆ ಬಿದ್ದಿದೆ, ಒಂದು ಮುಳ್ಳಿನ ಗಿಡದಲ್ಲಿ ಬಿದ್ದಿದೆ, ಒಂದೇನು ಗೊತ್ತಾ ಅಂತಂದ್ರೆ ಇಲ್ತ ಭೂಮಿಯಲ್ಲಿ ಬಿದ್ದಿದೆ. ಆದರೆ ಗೊತ್ತಾ, ಬೀಜ ಇಲ್ಲ. ಬಿತ್ತುವವನಾದರೂ ಬಿತ್ತುವವನು ಬಿತ್ತಿದ್ದಾನೆ, ಅವನು ಏನು ತಪ್ಪು ಮಾಡಿಲ್ಲ, ಬಿತ್ತಿದ್ದಾನೆ. ಅವತ್ತು ದಿವಸ ಬಂಡಿ ಲೆಕ್ಕ ಕೊಡಬೇಕಾಯ್ತದೆ, ಅವತ್ತು ದಿವಸ ಮುಳ್ಳುಗಿಡ ಲೆಕ್ಕ ಕೊಡಬೇಕಾಯ್ತದೆ, ಅವತ್ತಿನ ದಿವಸ ದಾರಿ ಮಗ್ಗಲಾಗಿರ್ತಕ್ಕಂಥ ನೀವು ಕೊಡಬೇಕಾಗ್ತದೆ. ಒಳ್ಳೆ ಭೂಮಿ ಸಹ ಗೊತ್ತಾ, ಅವತ್ತು ದಿವಸ ದೇವ್ರ ಮುಂದೆ ಬಂದಿದ್ದಿರ್ಬೇಕಾಯ್ತು. ಯಾಕೆ ಫಲ ಕೊಟ್ಟಿಲ್ಲ? ಬಹಳ ವಾಕ್ಯ ಕೇಳಿದ್ದೇವಲ್ಲ. ಇವತ್ತು ದಿವಸ ಎಲ್ಲಿದ್ದೀರಿ? ನಿಮ್ಮ ಫಲಗಳು ಏನವ? ಎಂಥ ಫಲಗಳವ? ಹೊಟ್ಟೆ ಕಿಚ್ಚು, ಜಗಳ, ಒಬ್ರಿಗೊಬ್ರು ವೈಮನಸ್ಸು. ಭಾಳ ಬೆಳಿಬೇಕಾಗಿತ್ತಲ್ಲ. ಇಷ್ಟು ವರ್ಷ ವಾಕ್ಯ ಕೇಳಿದ್ರೆ ನೀವು ಬಹಳ ಬೆಳಿಬೇಕಾಗಿತ್ತಲ್ಲ. ಯಾಕೆ ಇಷ್ಟು ನಿಮ್ಮಲ್ಲಿ ವೈಮನಸ್ಸು? ಯಾಕೆ ನಿಮ್ಮಲ್ಲಿಂಥ ಕೆಟ್ಟ ಮನಸ್ಸು ಬಂತು? ಎಲ್ಲಿಂದ ಬಂತಿದ್ದು? ಇವತ್ತು ದಿವಸ ನಿಮ್ಮಿಂದ ದೇವರಿಗೆ ಮಹಿಮೆ ಆಗಬೇಕಾಗಿತ್ತು. ನಿಮ್ಮನ್ನು ಯಾಕೆ ಆರಿಸ್ಕೊಂಡಿದ್ರು ಗೊತ್ತಾ? ನೀವು ಬಹಳ ಫಲ ಕೊಡಬೇಕು. ನೀವು ಕೊಡುವಂಥ ಫಲ ನಿಲ್ಲುವಂಥ ಉದ್ದೇಶಕ್ಕೆ ಆತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಯಾಕೆ ಆರಿಸ್ಕೊಂಡಿರ್ಬೇಕು? ಇಷ್ಟು ವರ್ಷ ನೀವು ಮಾಡಿದಂಥ ಪ್ರಾರ್ಥನೆ ಏನಾಗಿ ಹೋಯಿತು? ಇದೇ ಒಬ್ಬರ ಮೇಲೊಬ್ಬರು ಗುಣಕ್ಕೆ ಬಾಜಿಗೆ ಆಗಿ ಹೋದಿರಲ್ಲಪ್ಪ. ಆಗಲಿ ಹೋದಿರಲ್ಲ. ಯಾರಿಂದಾಗಲಿ ಹೋದಿರಿ? ನೀವು ದೇವರಿಂದಾಗಲಿ ಹೋಗಿದ್ದೀರಿ. ಬಹಳ ನೀರು ಹೀರಿಕೊಂಡಿದ್ದೀರಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿದ್ದೀರಿ. ಇಂಥ ದೊಡ್ಡ ದೊಡ್ಡ ಪ್ರಾರ್ಥನೆ ಕೂಟಗಳು ಏರ್ಪಡಿಸಿದ ಮೇಲೆ ಇವತ್ತು ದಿವಸ ಏನಾಗಿ ಹೋಗಿದ್ದೀರಿ? ನೀವು ಏನಾಗಿ ಹೋಗಿದ್ದೀರಿ? ದೇವ್ರ ಲೆಕ್ಕ ಕೇಳ್ತಾನೆ. ನಾವು ಯಾಕೆ ನಿಮ್ಮ ಮನಸ್ಸು ಇಷ್ಟು ಕಠೋರ? ಯಾಕೆ ನಿಮ್ಮಲ್ಲಿ ಇಷ್ಟು ವೈಮನಸ್ಸು? ಯಾವ ಹೊಲ ಇವತ್ತು ದಿವಸ ನಮಗೆ ಕೊಡಲ್ಪಟ್ಟಿದ್ದ ಹೊಲ ಏನು ಮಾಡಿದ್ದೆ ನಾವು? ಆ ಹೊಲ ಏನು ಗೊತ್ತಾ? ನೀನಾಗಿದ್ದಿ. ಆ ಹೊಲಕ್ಕಾಗಿ ಆತನ ಎಷ್ಟು ಕ್ರಮ ಪಟ್ಟಿದ್ದಾನೆ ಗೊತ್ತಾ? ಆ ಹೊಲಕ್ಕಾಗಿ ತನ್ನ ಪ್ರಾಣನೇ ಕೊಟ್ಟಿದ್ದಾನೆ, ತನ್ನ ರಕ್ತ ಸುರಿಸಿದ್ದಾನೆ. ಆದರೆ ಆ ಹೊಲ ಫಲ ಕೊಡಲಾರ್ದು ಹೋದ್ರೆ ಎಷ್ಟು ದುಃಖ ಆಗ್ತದೆ ಆತಗೆ. ಯಾಕೆ ಆರಿಸ್ಕೊಂಡನು ಪ್ರಿಯರೇ ನಮ್ಮನ್ನು? ನಿಮ್ಮನ್ನು ಬಹಳ ಪ್ರೀತಿ ಮಾಡಿದ್ದಾನೆ. ಅದನ್ನು ನೀವು ಅಲಗಳಿಯೋದಕ್ಕೋಸ್ಕರವಾಗಿ ಆತನ ಪ್ರೀತಿ ಸಡ್ಡೆ ಮಾಡುವುದಾದರೆ ಇನ್ನೊಂದು ಯಜ್ಞ ಹೋಮ ಇಲ್ಲ. ಅದಕ್ಕೆ ದೇವ್ರ ಕಡೆ ತಿರುಗು, ಮಾನಸಾಂತರ ಮಾಡು. ಇನ್ನೊಂದು ಸಾರಿ ಮಾನಸಾಂತರ ಮಾಡು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪುನಃ ತಿರುಗಿ ಬಿದ್ದು ಹೋದಿ ಅಂದಾಗ ಇದರಲ್ಲಿ ಆಯಾಸ ಆಗಬಾರ್ದು. ದೇವ್ರ ವಾಕ್ಯ ಅದಿದು, ಆಯಾಸ ಆಗಬಾರ್ದು. ಈ ಮಾರ್ಗದಲ್ಲಿ ನಾವು ಬೆಳಿಬೇಕು, ಈ ಮಾರ್ಗದಲ್ಲಿ ನಾವು ವೃದ್ಧಿ ಆಗಬೇಕು, ಒಬ್ಬರಿಗಿಂತ ವೃದ್ಧಿ ಆಗಬೇಕು. ಇದು ಬಿಟ್ಟು ಏನು ಮಾಡಿದಿರಿ ಗೊತ್ತಾ? ಕಲ್ಲು ಮುಳ್ಳು ನಿಮ್ಮ ಹೊಲದಾಗ. ನಿಮ್ಮ ಹೊಲ ಏನು ಬೆಳೆದಲ್ಲಿ? ಬರೀ ಮುಳ್ಳವ, ಮುಳ್ಳಿನ ಗಿಡಗಳು, ಮುಳ್ಳಿನ ಹಾಸಿಗೆ ಅದ. ಅರ್ಥಾತ್ ಮುಳ್ಳಿನ ಹಾಸಿಗೆ ಅದ, ಕಲ್ಲುಗಳು ಮುಳ್ಳವ. ಈ ಮುಳ್ಳಿನಾಗ ಕಲ್ಲಿನಾಗ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದಾರಿ ಸರಿ ಮಾಡಿರ್ಬೇಲೆ. ದೇವ್ರ ನಾಳಿನ ದಿವಸ ಬಂದು ನಿಮಗೆ ಲೆಕ್ಕ ಕೇಳಲಿಕ್ಕಿದ್ದಾನೆ. ದೇವ್ರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ ದೇವರೇ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ಭಾಗ ಕೇಳಿದ ಮೇಲೆ ನೀವು ಬಹಳ ಸರಿಯಾಗಿ ದೇವರ ಕಡೆ ತಿರುಗಿಕೊಳ್ಳಿ. ಆಮೇನ್, ಆಮೇನ್, ಆಮೇನ್.